ಸರ್, ಈಗ ಅನುದಾನ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಿದಾವೆ. ಡಿ.ಕೆ. ಸುರೇಶ್ ಅವರು ಹೇಳಿದರೆ ಹಿಂಗೆ ಆಗ್ತಾ ಹೋದ್ರೆ ನಾವು ಪ್ರತ್ಯೇಕವಾದ ದೇಶ ಕೇಳಬೇಕಾದಂತ ಅನಿವಾರ್ಯತೆ ಸೃಷ್ಟಿ ಆಗ್ಬೋದು ಅಂತ ಹೇಳಿದ್ದಾರೆ. ಆದ್ರೆ ನಮ್ಮ ಪ್ರಶ್ನೆ ಏನು ಅಂದ್ರೆ, ಹಿಂದುಳಿದಂತಹ ಅಥವಾ ಬಡತನದಲ್ಲಿರುವ ರಾಜ್ಯಗಳಿಗೆ ಒಂದಿಷ್ಟು ಹೆಚ್ಚು ಅನುದಾನ ಕೊಟ್ರೆ ತಪ್ಪೇನು? ಮುಂದುವರಿದ ರಾಜ್ಯಗಳನ್ನ ಜೊತೆಗೆ ಹಿಂದುಳಿದ ರಾಜ್ಯಗಳನ್ನು ಜೊತೆಗೆ ತಗೊಂಡು ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ನಾರ್ತ್ ಈಸ್ಟ್ ಇರ್ಬೋದು ಅಥವಾ ಕೆಲವು ನಾರ್ತ್ ದೇಶಗಳಿರ್ಬೋದು. ಈಗ ನಮ್ಮ ಡಿ.ಕೆ. ಸುರೇಶ್ ಅವರು ಲೋಕಸಭಾ ಸದಸ್ಯರು ಹೇಳಿರ್ತಕ್ಕಂಥ ವಿಚಾರ ಭಾಳಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಏನು ಫೈನಾನ್ಸ್ ಕಮಿಷನ್ ಇದೆ ಅದು ಪ್ರತಿ ವರ್ಷವೂ ಸಹ ಯಾವ ರಾಜ್ಯಕ್ಕೆ ಎಷ್ಟು ಹಣ, ಕೇಂದ್ರದ ತೆರಿಗೆ ರೂಪದಲ್ಲಿ ಬಂದಿರತಕ್ಕಂಥ ಹಣ ಯಾವ ರೀತಿ ಅದನ್ನು ಸಂಪತ್ತನ್ನು ವಿಕೇಂದ್ರೀಕರಣಗೊಳಿಸಬೇಕು ಅಂಥೇಳಿ ಡಿವಾಲ್ಯೂಷನ್ ಅಂತ ಏನು ಹೇಳ್ತೀವಿ, ಅದನ್ನು ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಳ್ಳುತ್ತೆ. ಉತ್ತರ ಪೂರ್ವ ರಾಜ್ಯಗಳು, ಅದರಲ್ಲಿ ಆದಾಯ ಕಮ್ಮಿ ಇರತಕ್ಕಂಥ ರಾಜ್ಯಗಳು ಉತ್ತರ ಪೂರ್ವ ರಾಜ್ಯಗಳು, ಅಂದರೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಎಲ್ಲ ಸಣ್ಣ ಸಣ್ಣ ರಾಜ್ಯಗಳು. ಅಲ್ಲಿ ಆದಾಯ ಇಲ್ಲದೇ ಇರೋ ಸಂದರ್ಭದಲ್ಲಿ ಅದಕ್ಕೆ ನಾವು ಸಹಾಯಕವಾಗಿ ನಿಲ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಮತ್ತು ಕರ್ತವ್ಯ. ಏನು ಉತ್ತರ ಭಾರತ ಅಂಥೇಳಿ ಡಿ.ಕೆ. ಸುರೇಶ್ರವ್ರು ಹೇಳಿದ್ರು, ಎಲ್ಲ ಉತ್ತರ ಪ್ರದೇಶ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು ಅಥವಾ ಬಿಹಾರ ಇರ್ಬೋದು, ಈಗಾಗಲೇ ಅದು ರೋಗಗ್ರಸ್ತ ರಾಜ್ಯಗಳು ಅಂಥೇಳಿ ಪ್ರಸಿದ್ಧವಾಗಿದೆ. ನಿಮ್ಮ ಆರ್ಥಿಕ ತಜ್ಞರೆಲ್ಲರೂ ಸಹ ಹೇಳ್ತಕ್ಕಂಥದ್ದು. ಅವರು ಅಲ್ಲಿ ಉತ್ಪಾದನೆಯ ಕೆಟ್ಟ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಅಂಧ ಭಕ್ತರು ಜಾಸ್ತಿ ಇರೋ ರಾಜ್ಯಗಳಿಗೆ ಹೆಚ್ಚಿನ ಸಹಾಯವನ್ನು ಕೊಟ್ಟು ಅವರ ಮತ ಬ್ಯಾಂಕನ್ನು ಗಟ್ಟಿ ಮಾಡಲಿಕ್ಕೋಸ್ಕರ ಮಾಡ್ತಾ ಇದ್ದಾರೆ ವಿನಃ ಇದು ದಕ್ಷಿಣ ಭಾರತದವರು ಅವರ ಅಂಧ ಭಕ್ತರು ಅಲ್ಲ ಅನ್ನೋ ಕಾರಣಕ್ಕೋಸ್ಕರ ಇದು ಮಲತಾಯಿ ಧೋರಣೆ ಈಗ ಆಗ್ತಾ ಇದ್ದರೆ ಯೋಚನೆ ಮಾಡಬೇಕು ಅಂತ ಸುರೇಶ್ ಅವರು ಹೇಳಿರ್ತಕ್ಕಂಥ ವಿಚಾರ. ಅದನ್ನು ಬೇರೆ ರೀತಿಯಲ್ಲಿ ತಪ್ಪರ್ಥ ಮಾಡ್ತಾ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ. ನಿಜವಾಗ್ಲೂ ಈ ದೇಶದ ಇಬ್ಬಾಗಕ್ಕೆ ಅಥವಾ ವಿಭಜನೆ ಮಾಡಲಿಕ್ಕೆ ಏನಾದರೂ ಯಾರಾದರೂ ಪ್ರಯತ್ನ ಮಾಡ್ತಾ ಇದ್ದರೆ ಅದನ್ನು ಈ ಭಾರತೀಯ ಜನತಾ ಪಾರ್ಟಿಯವರೇ, ತ್ರಿವರ್ಣ ಧ್ವಜದ ವಿರೋಧಿಗಳು, ಸಂವಿಧಾನದ ವಿರೋಧಿಗಳು, ಜಾತ್ಯತೀತ ತತ್ವದ ವಿರೋಧಿಗಳು, ಇವೆಲ್ಲವೂ ಸಹ ಈ ರಾಷ್ಟ್ರವನ್ನು ಸಂವಿಧಾನ, ಪ್ರಜಾಪ್ರಭುತ್ವ, ಜಾತ್ಯತೀತ ತತ್ವ, ಸರ್ವಧರ್ಮ ಸಮಭಾವ ಈ ಸಿದ್ಧಾಂತದ ಮೇಲೆ ಈ ರಾಷ್ಟ್ರ ಒಂದಾಗಿದೆ. ಅದರ ವಿರುದ್ಧವಾಗಿರ್ತಕ್ಕಂಥವ್ರು ರಾಷ್ಟ್ರದ ಬಗ್ಗೆ ಮಾತಾಡೋಕ್ಕೆ ಇವ್ರಿಗೇನೇ ನೈತಿಕ ಹಕ್ಕಿಲ್ಲ. ಈಗ ಡಿ.ಕೆ. ಸುರೇಶ್ ಅವರ ಹೇಳಿಕೆಯನ್ನು ಹಂಗಾರೆ ಸಮರ್ಥಿಸ್ತೀರಿ ನೀವು? ಸಮರ್ಥನೆ ಪ್ರಶ್ನೆ ಅಲ್ಲ, ಅವರ ಹೇಳಿಕೆಯನ್ನು ತಿರ್ಚಿರೋದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಸುರೇಶ್ ಅವರು ಹೇಳಿರ್ತಕ್ಕಂಥದ್ದು ನಮ್ಗೆ ಅನ್ಯಾಯ ಆಗ್ತಾ ಇದೆ, ಇದನ್ನು ನೀವು ಪರಿಸ್ಥಿತಿ ಉದ್ಭವ ಮಾಡ್ಸಕ್ಕೆ ಹೋಗಬೇಡಿ ಅಂತೇಳಿ ಈಗಾಗಲೇ ಭಾಳಷ್ಟು ಪರಿಸ್ಥಿತಿಯನ್ನು ಉದ್ಭವ ಮಾಡಿದ್ದಾರೆ. ದೇಶ ವಿಭಜನೆ ಆಗ್ತಕ್ಕಂಥ ಕೆಲಸಗಳು ಭಾರತೀಯ ಜನತಾ ಪಾರ್ಟಿಯವರು ನಿರಂತರವಾಗಿ ಮಾಡಿದ್ದಾರೆ. ಮುಂದೆ ಈ ವಿಚಾರದಲ್ಲೂ ಸಹ ನಮ್ಮಲ್ಲಿ ಭೇದ ಭಾವ ತರಬೇಡಿ ಅನ್ನೋ ಭಾವ ಆ ಅರ್ಥದಲ್ಲಿ ಹೇಳಿದ್ದಾರೆ. ಈಗ ಎಲ್ಲ ರಾಜ್ಯ ಸರ್ಕಾರದ ಎಲ್ಲ ಸಚಿವರು, ಶಾಸಕರು ಎಲ್ಲ ಕೂಡ ಡೆಲ್ಲಿಗೆ ಬಂದು ಪ್ರೊಟೆಸ್ಟ್ ಮಾಡಕ್ಕೆ ನಿರ್ಧಾರ ಮಾಡಿದ್ದಾರೆ. ಬಹುಶಃ ಇದು ಇತಿಹಾಸದಲ್ಲಿ ಮೊದಲೇ ಬಾರಿಗೆ ಅಂತ ಅನ್ಸುತ್ತೆ. ಒಂದು ಸರ್ಕಾರ ಒಂದು ಇಡೀ ಸರ್ಕಾರ ಬಂದು ನಮ್ಗೆ ಅನ್ಯಾಯ ಆಗ್ತಿದೆ ಅಂತ ಪ್ರತಿಭಟಿಸ್ತಾ ಇರೋದು ಬಹುಶಃ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಅನ್ಸುತ್ತೆ. ಇದು ಕರ್ನಾಟಕ ರಾಜ್ಯದ ಇತಿಹಾಸವನ್ನು ತೆಗೆದುಕೊಂಡಾಗ ಇದು ಮೊದಲನೇ ಬಾರಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದು ಕಾವೇರಿ ವಿಚಾರದಲ್ಲೂ ಸಹ ನಿಯೋಗಗಳು ಬರ್ತಾ ಇತ್ತು. ಇಡೀ ಸರ್ಕಾರ ಮತ್ತು ಶಾಸಕರು ಬರ್ತಾ ಇರೋದು ಇದೇ ಮೊದಲನೇ ಬಾರಿಗೆ. ಕೇಂದ್ರ ಸರ್ಕಾರದ ಗಮನ ಸೆಳೀಲಿಕ್ಕೋಸ್ಕರ ಮತ್ತು ಏನು ಈ ಒಂದು ಬಜೆಟಲ್ಲಿ ಮಲತಾಯಿ ಧೋರಣೆ ತೋರಿಸಿದ್ದಾರೆ, ವಿರುದ್ಧ ಪ್ರತಿಭಟನೆ ಮಾಡಲು ಬರ್ತಾ ಇದ್ದಾರೆ. ಸರ್, ಈಗ ಮುಖ್ಯವಾಗಿ ಕೇವಲ ಕರ್ನಾಟಕ ಮಾತ್ರನ, ಉಳಿದ ದಕ್ಷಿಣ ಭಾರತ ರಾಜ್ಯಗಳು ಕೂಡ ಇದರಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತವೆ. ಯಾಕೆಂತ ಹೇಳಿದ್ರೆ ಸುರೇಶ್ ಅವರು ಹೇಳಿದ್ದು ದಕ್ಷಿಣದ ರಾಷ್ಟ್ರ ಆಗಬೇಕು ಅನ್ನೋದ್ರ ಬಗ್ಗೆ ಕೂಗನ್ನ ಎತ್ತಿದ್ರು ಅವರು ಕೂಡ. ಹಾಗಾಗಿ ಬೇರೆ ರಾಜ್ಯಗಳಿಗೆ ಆಹ್ವಾನವನ್ನು ಕೊಟ್ಟಿದ್ದೀರಾ ಹೇಗೆ? ನಾನು ಕರ್ನಾಟಕ ರಾಜ್ಯದ ಪ್ರತಿನಿಧಿ, ದಕ್ಷಿಣ ಭಾರತದ ಪ್ರತಿನಿಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಇನ್ನೊಂದಿದೆ. ಈಗ ಉತ್ತರ ಪ್ರದೇಶಕ್ಕೆ, ಬಿಹಾರ್ಗೆ, ಮಧ್ಯಪ್ರದೇಶಕ್ಕೆ, ಉತ್ತರ ಪೂರ್ವ ರಾಜ್ಯದಲ್ಲಿ ಹಣ ಕೊಡ್ತೀರಾ, ಓಕೆ. ಗುಜರಾತ್ ಒಂದು ಅಭಿವೃದ್ಧಿ ರಾಜ್ಯ, ಪ್ರಗತಿ ಹೊಂದಿರುವಂತ ರಾಜ್ಯಗಳಿಗೆ ಯಾಕೆ ಸರ್ ಅದು ಅಭಿವೃದ್ಧಿ ಹೊಂದಿರತಕ್ಕಂಥ ರಾಜ್ಯ. ಅದು 5 ರಾಜ್ಯ, 1, 2, 3, 4, 5ರೊಳಗಡೆ ಇರ್ತಕ್ಕಂಥ ರಾಜ್ಯ. ಅದಕ್ಕೆ ಅನುದಾನಗಳೇನು, ಅದಕ್ಕೆ ಎಕ್ಸ್ಟ್ರಾ ಪ್ರಿವಿಲೇಜ್, ಮೋಸ್ಟ್ ಫೇವರ್ಡ್ ಸ್ಟೇಟ್ ಇನ್ ಇಂಡಿಯಾ. ಈಗ ಇಂಡಿಯಾ ಗುಜರಾತ್ ಅಲ್ಲ, ಗುಜರಾತ್ ಇಂಡಿಯಾ ಆಗ್ಬೋದು. ಗುಜರಾತು ಇಂಡಿಯಾ ಅಲ್ಲ, ಇಂಡಿಯಾದಲ್ಲಿ ಗುಜರಾತ್ ಒಂದು ಅಷ್ಟೇ. ಆದ್ದರಿಂದ ಎಲ್ಲವನ್ನೂ ಸಹ, ಅದು ಕ್ರಿಕೆಟ್ ಮ್ಯಾಚಿಂದ ಹಿಡಿದು ಕಡಲೆಕಾಯಿ ಮಾರೋವರೆಗೂ ಸಹ ಗುಜರಾತ್ ಅಂತ ಹೇಳಿದ್ರೆ ಬಾಕಿ ರಾಜ್ಯಗಳೇನು ದನ ಮೇಯ್ಸಕ್ಕೆ ಬಂದಿದ್ದೀವಿ. ಕ್ರಿಕೆಟ್ ತೊಗೊಂಡ್ರೆ ಗುಜರಾತು, ಕರ್ನಾಟಕ ರಾಜ್ಯ, ಅದರಲ್ಲೂ ಸಹ ದಕ್ಷಿಣ ಭಾರತ ಮತ್ತು ಬೆಂಗಾಲ್, ಮಹಾರಾಷ್ಟ್ರ ಇವೆಲ್ಲ ಕ್ರಿಕೆಟಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಈ ರಾಜ್ಯಗಳಲ್ಲಿ ಫೈನಲ್ ಮಾಡಿಸ್ದೆ ಗುಜರಾತಲ್ಲಿ ಮಾಡಿಸೋದು, ಇರೋ ಕಾರ್ಖಾನೆಗಳನ್ನ ತಗೊಂಡೋಗಿ ಅಲ್ಲಿ ಹಾಕೋದು,
ಇವೆಲ್ಲ ನೋಡಿದಾಗ ಎಲ್ಲೋ ಮಲತಾಯಿ ಧೋರಣೆ ಇಡೀ ಕೇವಲ ದಕ್ಷಿಣ ಭಾರತಕ್ಕಲ್ಲ, ಇಡೀ ರಾಷ್ಟ್ರಕ್ಕೆ ಒಂಥರ ಬರೀ ಗುಜರಾತ್ ಮಾತ್ರ ಈ ದೇಶದಲ್ಲಿರೋದು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ಅದರ ವಿರುದ್ಧವನ್ನು ಸಹ ಪ್ರತಿಭಟನೆ ಆಗಬೇಕು. ಸರ್, ಈಗ ಯಾವಾಗಲೂ ಗುಜರಾತ್ ಮಾಡೆಲ್ ಅಂತ ಹೇಳ್ತಾರೆ ಬಿಜೆಪಿಯವರು. ಅದರಲ್ಲಿ ಗುಜರಾತ್ ಮಾಡೆಲ್ ಅಂತ ಎಲ್ಲ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಅನುದಾನದ ವಿಚಾರದಲ್ಲೂ ಕೂಡ ಗುಜರಾತ್ ಮಾಡೆಲ್ನ ನೋಡಿ, ಅನುಸರಿಸಬೇಕಲ್ಲ? ಗುಜರಾತ್ ಮಾಡೆಲ್ ಅಂದರೆ ಒಂದು ಅದರ ಮುಖ್ಯಸ್ಥರು ರಂಗವಿಲ್ಲ, ಜೊತೆಗೆ ಇಡೀ ಪ್ರಪಂಚದಲ್ಲಿ ಇಡೀ ದೇಶದಲ್ಲಿ ಅತಿ ಹೆಚ್ಚಿನ ಬ್ಯಾಂಕ್ಗಳಿಗೆ ಪಂಗನಾಮ ಹಾಕಿರ್ತಕ್ಕಂಥದ್ದು ಗುಜರಾತ್ ಅವರು. ಮೇಹುಲ್ ಚೋಕ್ಸಿ ಇರ್ಬೋದು, ಅಥವಾ ಮೇಹುಲ್ ಚೋಕ್ಸಿ, ನೀರವ್ ಮೋದಿ, ಇವೆಲ್ಲ ಸಾಕಷ್ಟು ಜನ ಇದ್ದಾರಲ್ಲ. 1ರಿಂದ 10 ಜನಕ್ಕೆ ನೀವು ನೋಡಿದಾಗ 10 ಜನನೂ ಸಹ ಗುಜರಾತಿಂದಾನೇ ಪಂಗನಾಮ ಹಾಕಿರೋರು. ಇದು ಗುಜರಾತ್ ಮಾಡೆಲ್ ಅಂತ. ಇದಕ್ಕೆ ಪಂಗನಾಮ ಹಾಕೋದಕ್ಕೆ ಗುಜರಾತ್ ಮಾಡೆಲ್ ಅಂತ ಹೇಳೋದು. ಇದುವರೆಗೂ ಸಹ 10 ವರ್ಷ ಆಯಿತು ಸರ್ಕಾರಕ್ಕೆ ಬಂದು. ನಾನು 2-3 ಬಾರಿ ಅದನ್ನು ಕೇಳಿದ್ದೀನಿ ಪಾರ್ಲಿಮೆಂಟಲ್ಲಿ ಇದ್ದಾಗ. ಗುಜರಾತ್ ಮಾಡೆಲ್ ಏನು ಅನ್ನೋದು ಸ್ವಲ್ಪ ವಿವರಣೆ ಮಾಡಿ ಅಂತ ಹೇಳಿ. ಅಂದರೆ ಹೊಸ ಬ್ರಿಡ್ಜು ಕುಸಿಯೋದಾಗಲಿ, ಬ್ಯಾಂಕ್ಗಳಿಗೆ 3 ನಾಮ ಪಂಗನಾಮ ಹಾಕೋದಾಗಿರಲಿ, ಅಥವಾ ಈ ಬೇರೆ ರಾಜ್ಯಗಳಲ್ಲಿ ಇರ್ತಕ್ಕಂಥದ್ದನ್ನೆಲ್ಲ ತೆಗೆದುಕೊಂಡೋಗಿ ಅಲ್ಲಿ ಕಾರ್ಖಾನೆ ಮಾಡೋದಾಗಲಿ, ಅಥವಾ ಬೇರೆಯವ್ರು ಕಟ್ಟಿರ್ತಕ್ಕಂಥದ್ದು. ಅಥವಾ ಈಗ ನೋಡಿ, GMR ಬಾಂಬೆ ಏರ್ಪೋರ್ಟ್ ಕಟ್ತು, ಅದನ್ನು ಅದಾನಿ. ಮಂಗಳೂರು, ತ್ರಿವರ್ಣಪುರ, ಬರೋಡ, ಇದು ಅದಾನಿ. ಎಲ್ಲ ಏರ್ಪೋರ್ಟ್ಗಳು, ಬಂದರುಗಳು ಇವೇ ಗುಜರಾತ್ ಮಾಡಲು. ಅಂದರೆ ಇಂಡಿಯಾ ಅಂತ ಹೇಳಿದ್ರೆ ಗುಜರಾತ್ ಅನ್ಕೊಂಡ್ಬಿಟ್ಟಿದ್ದಾರೆ. ಗುಜರಾತ್ ಒಂದು ಇಂಡಿಯಾದ ಭಾಗ ಅನ್ನೋದು ಇವ್ರು ತಿಳ್ಕೊಂಡಿಲ್ಲ. ಆದ್ದರಿಂದ ಇದರ ವಿರುದ್ಧ ಪ್ರತಿಭಟನೆ ಮಾಡೋದು ಸರಿ ಅನಿಸುತ್ತೆ. ಸರ್, ಕಾಂಗ್ರೆಸ್ ಈಗ ಎಲೆಕ್ಷನ್ ಮುಂಚೆ ಎಚ್ಚೆತ್ಕೊಳ್ತಾ ಇದೆ. ಆ ಕಡೆ ರಾಮ ಮಂದಿರದ ಹಲೆಯನ್ನ ಸಹಿಸಿಕೊಳ್ಳಲಾರದೆ ಅಥವಾ ಅದನ್ನು ತಡೆಗಟ್ಟಕ್ಕಾಗಲ್ಲ ಅನ್ನೋ ಸ್ಥಿತಿಗೋಸ್ಕರ ಕಾಂಗ್ರೆಸ್ ಈ ಸ್ಟ್ರಾಟಜಿ ಮಾಡ್ತಾರೆ. ನೋಡಿ, ರಾಮ ಮಂದಿರ ಅನ್ನೋದು ಈಗಾಗಲೇ ನಾನು ಭಾಳ ಮೊದಲೇ ಹೇಳಿದ್ದೆ, ಅದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ, ರಾಜಕೀಯ ಕಾರ್ಯಕ್ರಮ. ಸಂವಿಧಾನದ ಚೌಕಟ್ಟಿನ ವಿರುದ್ಧವಾಗಿರ್ತಕ್ಕಂಥ ಕಾರ್ಯಕ್ರಮ. 1 ತಿಂಗಳ ಕಾಲ ಸಹಸ್ರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಬರೀ ದೇವಸ್ಥಾನ ತೋರಿಸ್ತಾ ಇದ್ರು ಮತ್ತು ವಿಶ್ವಗುರುನ ತೋರಿಸ್ತಾ ಇದ್ರೆ ವಿನಃ ದೇಶದಲ್ಲಿರ್ತಕ್ಕಂಥ ಬಡತನ ಆಗಲಿ, ಮಣಿಪುರಲ್ಲಿ ಆಗ್ತಕ್ಕಂಥ ಅತ್ಯಾಚಾರಗಳಾಗಲಿ, ದೌರ್ಜನ್ಯಗಳಾಗಲಿ, ಅಥವಾ ನಿರುದ್ಯೋಗ ಯುವಕರಾಗಲಿ ಯುವತಿಯರು ಆತ್ಮಹತ್ಯೆ ಮಾಡ್ಕೊಳ್ಳೋದಾಗಲಿ, ರೈತರ ಆತ್ಮಹತ್ಯೆಗಳಾಗಲಿ, ಇದನ್ನು ಯಾರೂ ಸಹ 1 ತಿಂಗಳು ತೋರಿಸಲಿಲ್ಲ. ಯಾವ ಹಣ ಅದು? ರಾಷ್ಟ್ರದ ಜನತೆಯ ತೆರಿಗೆ ರೂಪದಲ್ಲಿ ಬಂದಿರತಕ್ಕಂಥ ಹಣ 1 ತಿಂಗಳು ನಾವು ಬರೀ ವಿಶ್ವಗುರುನೇ ನೋಡೋದಾಗೋಯ್ತು. ಆದ್ದರಿಂದ ಅಲೆ ಅನ್ನೋದೇನೂ ಇಲ್ಲ. ಅಲೆ ಅನ್ನೋದು ಗೊತ್ತಾಗುತ್ತೆ 24ರಲ್ಲಿ, ಅಲೆನಾ ಅಥವಾ ಬೇರೆ ಏನಾ ಅಂಥೇಳಿ. ಕೇವಲ ಅವರ ಧ್ರುವೀಕರಣ ಮಾಡಲಿಕ್ಕೆ ಮತ್ತು ಅವರ ಓಟ್ಗಳ ಮತ ಬ್ಯಾಂಕನ್ನು ಇನ್ನೂ ಕೂಡ ಸದೃಢ ಮಾಡ್ಕೊಳ್ಳಿಕ್ಕೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮವನ್ನು ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ, ಇದು ರಾಜಕೀಯ ಕಾರ್ಯಕ್ರಮ. ಆವತ್ತು ಹೇಳಿದೆ, ಇವತ್ತು ಹೇಳ್ತೀನಿ, ನಾಳೆನೂ ಹೇಳ್ತೇನೆ. ಓಕೆ, ಥ್ಯಾಂಕ್ ಯು. ಡಿ ಕೆ ಸುರೇಶ್ ಅವರ ಏನು ಹೇಳಿಕೆ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಆ ಹೇಳಿಕೆಯನ್ನು ಸಮರ್ಥಿಸಿಕೊಳ್ಳೋದಕ್ಕೆ ಈ ರೀತಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಅನ್ನುವಂಥ ಬಿಜೆಪಿಯವರ ಆರೋಪ. ನೋಡಿ, ಭಾರತೀಯ ಜನತಾ ಪಾರ್ಟಿಯವರು ಈ ದೇಶವನ್ನು ಇಬ್ಬಾಗ ಮಾಡಲಿಕ್ಕೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡಿದ್ದಾರೆ. ಒಂದು ಧರ್ಮದ ವಿರುದ್ಧ ಆಗಲಿ, ಒಂದು ಭಾಷೆಯ ವಿರುದ್ಧ ಆಗಲಿ ಮಾಡ್ತಕ್ಕಂಥವರು ಭಾರತೀಯ ಜನತಾ ಪಾರ್ಟಿಯವರು. ಈ ದೇಶದಲ್ಲಿ 19,000 ಭಾಷೆಗಳಿದೆ. 1 ನೇಷನ್ 1 ಲ್ಯಾಂಗ್ವೇಜ್, 1 ನೇಷನ್ 1 ರಿಲಿಜನ್, 1 ನೇಷನ್ 1 ಲೀಡರ್, 1 ನೇಷನ್ 1 ರೇಷನ್, 1 ಎಜುಕೇಷನ್ ಅಂತ ಹೇಳ್ಕೊಂಡು ದೇಶದ ವಿಭಜನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ವಿರುದ್ಧ ವಿನಃ ಬೇರೆ ಯಾರೂ ಇಲ್ಲ. ಅದ್ರ ವಿರುದ್ಧ ನಾವೇನು ಒಂದಾಗಬೇಕಾದಿಲ್ಲ. ನಮ್ಮ ರಾಜ್ಯಕ್ಕೆ ಸಿಗಬೇಕಾದ ಹಕ್ಕು, ನಮ್ಮ ರಾಜ್ಯಕ್ಕೆ ಬರಬೇಕಾದ ಹಣ ಸರಿಯಾದ ಸಮಯದಲ್ಲೂ ಬರ್ತಾ ಇಲ್ಲ, ಸರಿಯಾಗಿ ಬರ್ತಾ ಇಲ್ಲ ಅನ್ನೋ ವಿಚಾರದಲ್ಲಿ ಪ್ರತಿಭಟನೆ ಮಾಡೋಕ್ಕೆ ನಾವೆಲ್ಲರೂ ಸಹ ಇಲ್ಲಿ ಬಂದಿದ್ದೇವೆ. ಓಕೆ ಸರ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.